ನಮಸ್ಕಾರ. ನಿಮ್ಮ ಮಗು ತುಂಬಾ ಸುಸ್ತಾಗಿ ಮನೆಯಲ್ಲಿ ಯಾವಾಗಲೂ ಮೊಬೈಲ್ ನೋಡ್ಕೊಂಡು ಮನ್ಕೊಂಡಿರುತ್ತೆ. ಏನು ಕೆಲಸ ಹೇಳಿದ್ದು ಮಾಡ್ತಾ ಇಲ್ಲ, ಸ್ಕೂಲಿಗೆ ಹೋಗ್ತಾ ಇಲ್ಲ, ಪಾಠ ಓದ್ತಾ ಇಲ್ಲ, ಪ್ರತಿಯೊಂದಕ್ಕೂ ರೇಗಾಡ್ಕೊಂಡು ನಿಮ್ಮ ಮೇಲೆ ಮುಗಿಬೀಳ್ತಿದೆ. ನಿಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಂತಹ ಪರಿಸ್ಥಿತಿನಿಂದ ಹಾಗಿದ್ರೆ ಇವತ್ತಿನ ಸಂಚಿಕೆ ನಿಮ್ಗೋಸ್ಕರ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಇಲ್ಲಿ ಮಕ್ಕಳ ಅದರಲ್ಲೂ ಹದಿಹರೆಯದ ಮಕ್ಕಳು ಮತ್ತು ಅವರ ಪೋಷಕರಿಗೆ ಸಂಬಂಧಪಟ್ಟ ಜೀವನ ಕೌಶಲ್ಯಗಳನ್ನ ತಿಳಿಸ್ಕೊಡ್ತೀನಿ. ಇದು ತುಂಬಾ ಉಪಯುಕ್ತವಾಗಿರುತ್ತೆ. ಆದ್ರಿಂದ ಪೂರ್ತಿಯಾಗಿ ನೋಡಿ, ಇದರ ಉಪಯೋಗ ತೆಗೆದುಕೊಳ್ಳಿ. ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದ ವಿಡಿಯೋಗಳನ್ನ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಮಕ್ಕಳನ್ನ ಬೆಳೆಸೋದು ಅಂದ್ರೆ ಸುಲಭದ ಮಾತಲ್ಲ. ಎಂತಹ ಪಂಡಿತರು ಕೂಡ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಮುಗ್ಗರಿಸ್ಬಿಡ್ತಾರೆ. ಅದರಲ್ಲಿ ನಾನು ನೀವು ಯಾರು ಹೊರತಲ್ಲ. ಪ್ರತಿಯೊಂದು ಮಗುವು ಭಿನ್ನ, ಪ್ರತಿಯೊಂದು ಸನ್ನಿವೇಶವೂ ಭಿನ್ನ. ಆದ್ರೆ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಬಹಳಷ್ಟು ಸಾರಿ ಈ ಮೊಬೈಲ್ ವ್ಯಸನ ಅಥವಾ ಸೋಮಾರಿತನ ಇವು ಕೇವಲ ಮಗುವಿನ ಸಮಸ್ಯೆ ಆಗಿರೋದಿಲ್ಲ. ಮಗುವಿನ ಸಮಸ್ಯೆಯ ಒಳಗಡೆಯ ಸಮಸ್ಯೆ ಆಗಿರುತ್ತೆ. ಅದರಲ್ಲಿ ಒಂದು ರಕ್ತಹೀನತೆ, ಅದರಲ್ಲೂ ಐರನ್ ಸ್ಟೋರೇಜ್, ಕಬ್ಬಿಣದ ಒಂದು ಏನು ಕೆಪಾಸಿಟಿ ಇರಬೇಕು ರಕ್ತದಲ್ಲಿ, ಅದು ಇರೋದೇ ಇಲ್ಲ, ಸ್ಟೋರೇಜ್ ಇರೋದೇ ಇಲ್ಲ. ಇಂತಹದೊಂದು ಸನ್ನಿವೇಶವನ್ನ ನಾನು ಅನುಭವಿಸಿ ಎದುರಿಸಿ ಇವತ್ತು ಸಂಚಿಕೆಯನ್ನ ಮಾಡ್ತಾ ಇದ್ದೀನಿ. ಇದು ತುಂಬಾ ಉಪಯುಕ್ತ ಆಗಿರುತ್ತೆ. ಇದ್ರ ಬಗ್ಗೆ ನೀವು ಕೂಡ ಯೋಚನೆ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಫ್ರೆಂಡ್ಸ್, ಏನ್ ಗೊತ್ತಾ, ತುಂಬಾ ಸರಿ ಮಕ್ಕಳು ಅಂದ ತಕ್ಷಣ ನಾವು ಅವ್ರನ್ನ ಬ್ರ್ಯಾಂಡ್ ಮಾಡ್ಬಿಡ್ತೀವಿ. ಸೋಮಾರಿನೋ, ಚೂಟಿನೋ, ಇನ್ನೇನೋ ಒಂದು. ಆ ಒಂದು ಬ್ರ್ಯಾಂಡ್ ತೀರ್ಮಾನದಲ್ಲಿ ನಾವು ಅವ್ರನ್ನ ಒತ್ತಡಕ್ಕೆ ತಳ್ತೀವಿ. ಹೀಗೆ ತಳ್ಳುವ ಮೊದಲು ನಾವು ಯೋಚನೆ ಮಾಡಬೇಕು, ಅವ್ರಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಅವರ ಸಮಸ್ಯೆ ಎಲ್ಲಿದೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಮಕ್ಕಳನ್ನ ನಾವು ಉಳಿಸ್ಕೋಬಹುದು, ಬೆಳೆಸ್ಕೋಬಹುದು, ದೇಶದ ಅದ್ಭುತವಾದ ಪ್ರಜೆಯನ್ನಾಗಿ ಮಾಡ್ಬೋದು. ಇವತ್ತು ತುಂಬಾ ಜನರಿಗೆ ಒಂದು ಕಂಪ್ಲೇಂಟ್ ಇದೆ, ನನ್ನ ಮಗು ಸೋಮಾರಿ, ಆಟ ಆಡೋದಕ್ಕೆ ಹೋಗೋದಿಲ್ಲ, ಯಾರ ಜೊತೆ ಮಾತನಾಡೋದಿಲ್ಲ, ಬೆರೆಯೋದಿಲ್ಲ, ಹೀಗೆ. ಆದ್ರೆ ತುಂಬಾ ಸರಿ ಅದಲ್ಲ. ಯಾಕೆಂದ್ರೆ ನನ್ನ ಮಗನಿಗೆ ನಾನು ಒಂದು 6 ತಿಂಗಳ ಅನುಭವಿಸಿ ಆಮೇಲೆ ಇವಾಗ ರಿಸಲ್ಟ್ ಬಂದ್ಮೇಲೆ ನಾನು ಮುಂದೆ ಹೇಳ್ತಾ ಇರೋದು. ನಾನು ಯಾವುದೇ ಒಂದು ವಿಷಯವನ್ನ ಅಧ್ಯಯನ, ಅನುಭವ ಅಥವಾ ದೃಷ್ಟಿಕೋನ ಇಲ್ಲದೆ ಹೇಳೋದಿಲ್ಲ. ಇಲ್ಲಿ ನನ್ನ ಅನುಭವ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. 6 ತಿಂಗಳ ಹಿಂದೆ ನನ್ನ ಮಗ ಇದ್ದಕ್ಕಿದ್ದಂತೆ ಶಾಲೆಗೆ ಹೋಗೋದನ್ನ ಆಲ್ಮೋಸ್ಟ್ ನಿಲ್ಸೇ ಬಿಟ್ಟ. ಯಾವಾಗ್ಲೂ ಬೆಡ್ ಹತ್ತಿ ಮನ್ಕೊಳ್ಳೋದು. ಆ ಬೆಡ್ ಆದ ತಕ್ಷಣ ಈ ಬೆಡ್ಡು, ಈ ಬೆಡ್ ಆದ ತಕ್ಷಣ ಆ ಬೆಡ್ಡು, ಅಲ್ಲಿ ಇಲ್ಲಿ ಮನ್ಕೊಂಡಿದ್ದವನು ಎದ್ದೇಳೋದೇ ಇಲ್ಲ. ನಾನು ಬೈಯೋದೇ, ಯಾಕೋ ಯಾವಾಗ್ಲೂ ಮನ್ಕೊಂಡಿರ್ತೀಯ, ಮನ್ಕೊಂಡ್ ದರಿದ್ರ ಕಲಿತೀಯಲ್ಲೋ, ಹಾಗೆ ಇದೇನೋ ನಮ್ಮ ಅಮ್ಮಂದಿರ ಗೋಳು. ಹಾಗೆ ಹೇಳ್ತಾನೆ ಇದ್ದೆ. ಆಮೇಲೆ ಅಟ್ಟಾಡ್ಸ್ಕೊಂಡು ಓಡ್ತಾ ಇದ್ದೆ, ಹೋಗು ಓಡು, ಆಟ ಆಡು, ಮಕ್ಕಳ ಜೊತೆ ಬೆರಿ, ಹಾಗೆ ಹೀಗೆ ಅಂತ. ಬಟ್ ಅವ್ನು ಏನು ಮಾಡ್ತಾನೆ ಇಲ್ಲ. ನನಗೆ ಒಂಥರ ದುಃಖ, ಏನ್ ಮಾಡ್ಬೇಕು, ನಾನು ಎಲ್ಲಿ ತಪ್ಪು ಹೋಗ್ಬಿಟ್ಟೆ, ಏನಾಯ್ತು ಅಂತ ತುಂಬಾ ಪೇಚಾಡ್ಬಿಟ್ಟೆ. ಆಮೇಲೆ ಎಲ್ಲಿವರೆಗೆ ಬಂತು ಅಂದ್ರೆ ಒಮ್ಮೆ ಒತ್ತಾಯ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟೆ. ಆ ಒತ್ತಾಯದ ಹೋಗುವಿಕೆಗೆ ಏನೋ ಆತ ಗಾಳಿಯಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡಿದ್ದು ಒಂದೇ ಇದಕ್ಕೆ, ಆ ಗಾಳಿ ಹೋಗಿದ್ದಕ್ಕೆ ಕಿವಿ ನೋವು ಸ್ಟಾರ್ಟ್ ಆಯ್ತು. ಕಿವಿಯಿಂದ ಗಂಟ್ಲು ಮೂಗು ಎಲ್ಲ ಸ್ಟಾರ್ಟ್ ಆಯ್ತು. ಆಮೇಲೆ ENT ಸ್ಪೆಷಲಿಸ್ಟ್ ಹತ್ರ ಹೋಗಾಯ್ತು, ಎಲ್ಲಾ ಡಾಕ್ಟರ್ ಹತ್ರ ಹೋಗಾಯ್ತು. ಇನ್ಫೆಕ್ಷನ್ ಮಾತ್ರ ಕ್ಯೂರ್ ಆಗ್ತಾ ಇಲ್ಲ. ಏನ್ ಮಾಡೋದು? ಇವಾಗ ನಾವು ದೊಡ್ಡವರು ಮನೇಲಿ ರೆಗ್ಯುಲರ್ ಆಗಿ ಬ್ಲಡ್ ಚೆಕ್ಅಪ್ ಮಾಡಿಸ್ತಾ ಇದ್ವಿ. ಇವಾಗ ಅವನೇ ಎದ್ದು ಬಂದು, ಅಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ, ಒಂದ್ಸಾರಿ ಬ್ಲಡ್ ಚೆಕ್ಅಪ್ ಮಾಡಿಸ್ಬಿಡೋಣ. ಸರಿ, ಹಾಗಾದ್ರೆ ಮಾಡಿಸ್ತೀವಲ್ಲ, ಅವನ ವಿಟಮಿನ್ಗಳು ಅದೆಲ್ಲ ಸರಿ ಇದಾವ ಇಲ್ವಾ, ನಾನು ಅವನಿಗೆ ಫೀಡ್ ಸರಿಯಾಗಿ ಕೊಡ್ತಿದ್ದೀನಾ ಇಲ್ವಾ, ನನ್ನ ಊಟ ಅವನಿಗೆ ಸರಿಯಾಗಿದೆಯಾ ಇಲ್ವಾ, ಅದನ್ನು ನನಗೆ ತಿಳ್ಕೊಬೇಕಿತ್ತಲ್ಲ. ಹಾಗಾಗಿ ನಾನು ಅವನ ರಕ್ತ ಪರೀಕ್ಷೆ, ಅದರಲ್ಲೂ ರಕ್ತದಲ್ಲಿ ಐರನ್, ವಿಟಮಿನ್ D3, ವಿಟಮಿನ್ B12 ಇವುಗಳನ್ನ ಪರೀಕ್ಷೆ ಮಾಡಿಸ್ದೆ. ಅವಾಗ ಗೊತ್ತಾಗಿದ್ದು ಆತನ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಸರಿಯಾಗಿದೆ, ಆದರೆ
ರಕ್ತ ಕಣಗಳಲ್ಲಿ ಸ್ಟೋರೇಜ್ ಅಂತ ಏನ್ ಹೇಳ್ತೀವಿ, ಅದು ಶಕ್ತಿ ಇರಬೇಕು. ನಮ್ಗೆಲ್ಲ ಮೇಲ್ಗಡೆಯಿಂದ ಹಿಮೋಗ್ಲೋಬಿನ್ ನಾವು ತಿಂದಷ್ಟು ಇರುತ್ತೆ, ಆದ್ರೆ ಒಳಗಡೆ ಒಂದು ರಕ್ತ ಕಣಗಳಲ್ಲಿ ಶಕ್ತಿ ಇರಬೇಕು. ಆ ಶಕ್ತಿ ಅವನಿಗೆ ಇರಲೇ ಇಲ್ಲ. ಅದರಿಂದ ಆತ ಯಾವಾಗೂ ನಡ್ಕೊಂಡು ಬಂದ್ಕೊಂಡಿರ್ತಾನೆ. ಎಷ್ಟು ಚೂಟಿಯಾಗಿ, ಎಷ್ಟು ತುಂಟತನ ತಡ್ಕೊಳಕ್ ಆಗ್ತದ ಮಗು ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿ ಮೊಬೈಲ್ ನೋಡ್ಕೊಂಡಿರ್ತಲ್ಲ. ಆ ಮಗುವನ್ನ ಕಣ್ಣಲ್ಲಿ ಏನು ಖುಷಿ ಇಲ್ಲ, ಸಂತೋಷ ಇಲ್ಲ, ಆ ಚಟುವಟಿಕೆ ಇಲ್ಲ. ನನಗೆ ಹೃದಯ ಹಿಂಡಿ ಬರ್ತಾ ಇತ್ತು. ಅದು ಇವಾಗ ಐರನ್ ಟ್ಯಾಬ್ಲೆಟ್ಸು ಮತ್ತೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿದ ನಂತರ ಆತ ಮತ್ತೆ ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದಾನೆ, ಆಟಗಳಲ್ಲಿ ಭಾಗವಹಿಸ್ತಾ ಇದ್ದಾನೆ. ನಿಧಾನಕ್ಕೆ ಮೊಬೈಲ್ ಅನ್ನುವ ಗೀಳಿನಿಂದ ಹೊರಗೆ ಬಂದು ಆತ ಮತ್ತೆ ತನ್ನ ಅಸ್ತಿತ್ವದ ಕಡೆಗೆ ಮರಳ್ತಾ ಇದ್ದಾನೆ. ಯಾಕಂದ್ರೆ ಆತ ಮೊಬೈಲ್ ಹಿಡಿಸಬೇಕು, ನಾನೇನೆ ಕಾಟ ತಡ್ಕೊಳಕ್ಕಾಗದೆ. ಅಂತಹ ಚೂಟಿಯಾದ ಮಗು ಇವಾಗ ಮೊಬೈಲ್ ಬಿಟ್ಟೆ ಬರ್ತಾ ಇಲ್ಲ ಅಂತಂದ್ರೆ ನಾನು ಯೋಚನೆ ಮಾಡ್ಬೇಕಿತ್ತು. ಹೀಗೆ ಎಲ್ಲ ಪೇರೆಂಟ್ಸು ತಪ್ಪು ಮಾಡ್ತಾ ಇರ್ತಾರೆ. ದಯವಿಟ್ಟು ಇವತ್ತಿನ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ನಿಮ್ಮಲ್ಲಿ ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡು ನಿಮ್ಮ ಮಗುವನ್ನು ಕೂಡ ಬದಲಾಯಿಸ್ಬೋದು. ಆತನ ಅಥವಾ ಆಕೆಯ ಒಂದು ಶಕ್ತಿಯನ್ನ ನೀವು ಮರಳಿ ಕೊಟ್ರೆ ಆ ಮಗು ಕೂಡ ಚುರುಕಾಗಿ, ಖುಷಿಯಾಗಿ, ಆರೋಗ್ಯವಾಗಿರ್ಬೋದು ಅನ್ನೋದು ನನ್ನ ಆಶಯ. ಪೇರೆಂಟ್ಸು ಏನ್ ಮಾಡಬಾರ್ದು, ಆ ಮಗುವನ್ನ ನೀನು ಸೋಮಾರಿ ಅಥವಾ ಬೇಜವಾಬ್ದಾರಿ, ಮೊಬೈಲ್ ವ್ಯಸನಿ, ನೀನು ಮೊಬೈಲೇ ಹೆಚ್ಚಾಗೋಗಿದೆ, ಹಾಗೆ ಹೀಗೆ ಅಂತ ತೀರ್ಮಾನ ಮಾಡಿ ಲೇಬಲ್ ಅಂಟಿಸ್ಬೇಡಿ. ಇದನ್ನು ನಾನು ಮಾಡಿದ್ದೆ, ನನಗೆ ತುಂಬಾ ಪಶ್ಚಾತ್ತಾಪ ಇದೆ, ಅದಕ್ಕೆ ನಾನು ದಿನಕ್ಕೆ 10 ಸಾರಿ ಹೇಳ್ತೀನಿ, ಮಗನೇ ತಪ್ಪು ತಿಳ್ಕೊಂಡ್ಬಿಟ್ಟೆ, ಸಾರಿ ಅಂತ. ಹಾಗೆ ಸಾರಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ತುಂಬಾ ಸರಿ ಅರ್ಥ ಇಲ್ಲದ ಯೋಚನೆ ಮಾಡದೆ ಏನೇನೋ ಮಾತಾಡ್ಬಿಡ್ತೀವಿ. ಅದು ಮಗುವಿನ ಮೇಲೆ ತುಂಬಾ ಪರಿಣಾಮ ಆಗುತ್ತೆ. ಅಂತಹ ಪರಿಣಾಮಕಾರಿ ಮಾತುಗಳನ್ನ ಆಡ್ಬೇಡಿ. ರಕ್ತ ಪರೀಕ್ಷೆಯನ್ನ ಸಣ್ಣ ಮಗು ಅದಕ್ಕೆ ಏನಾಗುತ್ತೆ ಆ ತರ ಎಲ್ಲ ಅನ್ಕೋಬೇಡಿ. ಇವತ್ತು ನಿಮ್ಗೆ ಗೊತ್ತಿರ್ಲಿ, ಎಷ್ಟೋ ಮಕ್ಕಳು ಕುಸಿದು ಬಿದ್ದು ಸಾಯ್ತಾ ಇದ್ದಾವಲ್ಲ, ಚಿಕ್ಕ ಚಿಕ್ಕ ಮಕ್ಕಳು. ಯಾಕೆ ಗೊತ್ತಾ? ಅಪೌಷ್ಟಿಕತೆಯಿಂದ ಕಣ್ರಿ. ಅಪೌಷ್ಟಿಕತೆ ಎಷ್ಟಿರುತ್ತೆ ಅಂದ್ರೆ, ಶಾಲೆನಲ್ಲಿ ಸರಿಯಾಗಿ ಎಕ್ಸರ್ಸೈಸ್ ಮಾಡಿಸ್ಬಿಟ್ರೆ ಆ ಮಕ್ಕಳಿಗೆ ಎದ್ದೇಳೋಕೆ ಶಕ್ತಿ ಇರಲ್ಲ, ಅಷ್ಟು ಸುಸ್ತಾಗ್ಬಿಡ್ತವೆ. ನನ್ನ ಮಗನೇ ಎಷ್ಟೋ ಸಾರಿ ಸ್ಕೂಲಿಗೆ ಹೋಗಿ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಡ್ ಬಂದ್ಬಿಟ್ರೆ ಅವನ ಪರಿಸ್ಥಿತಿ ಕೇಳಕ್ಕಾಗಲ್ಲ. ಅಮ್ಮ 2 ದಿವಸ ರಜೆ ತಗೊಂಡ್ಬಿಡ್ತೀನಿ, ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತಾನೆ. ಅಂದ್ರೆ ಅವ್ರ ಪರಿಸ್ಥಿತಿ ಆಗಿದೆ. ಆದ್ರಿಂದ ರಕ್ತ ಪರೀಕ್ಷೆ ಮಾಡಿಸಿ ಸರಿಯಾದ ವಿಟಮಿನ್ಸು, ಮಿನರಲ್ಸು ಏನೇನು ಇದೆ ಅದನ್ನ ಡಾಕ್ಟರ್ ಶಿಫಾರಸ್ಸು ಮೇರೆಗೆ, ಅದನ್ನ ಹೇಳ್ತೀನಲ್ಲ, ವೈದ್ಯರ ಶಿಫಾರಸ್ಸು ಮೇರೆಗೆ ಅದನ್ನ ಕೊಡ್ಬೇಕಾಗಿದ್ದು ಬಹಳ ಮುಖ್ಯ. ಯಾಕೆ ಇದು ಬಹಳ ಮುಖ್ಯ ಅಂತಂದ್ರೆ, ಈ ಐರನ್ ಇದೆಯಲ್ಲ, ಅದು ನಮ್ಮ ದೇಹದ ಒಳಗಡೆ ರಕ್ತ ಸಂಚಾರ ಮಾಡೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಆಕ್ಸಿಜನ್, ಆಮ್ಲಜನಕ ಗೊತ್ತು ನಿಮ್ಗೆಲ್ಲ, ಆಮ್ಲಜನಕ ಇಲ್ಲದೆ ದೇಹ ಇಲ್ಲ. ದೇಹದೊಳಗೆ ಆಮ್ಲಜನಕ ಸರಿಯಾದ ಪೂರ್ಣ ಆದ್ರೆ ಮಾತ್ರ, ಸರಿಯಾದ ರೀತಿ ಪ್ರವಹಿಸಿದ್ರೆ ಮಾತ್ರ ದೇಹ ಸದೃಢವಾಗಿರುತ್ತೆ, ಚಟುವಟಿಕೆಯಿಂದ ಇರುತ್ತೆ, ಆರೋಗ್ಯವಾಗಿರುತ್ತೆ. ಅದಿಲ್ಲ ಅಂತಂದ್ರೆ ಅದ್ರ ಹತ್ರ ಏನು ಮಾಡೋದಕ್ಕಾಗೋದಿಲ್ಲ. ಇದು ಮೆದುಳಿನ ಬೆಳವಣಿಗೆಗೆ, ಮಕ್ಕಳಲ್ಲಿ ಫೋಕಸ್ ಬರೋದಕ್ಕೆ, ಏಕಾಗ್ರತೆಗೆ, ಚಟುವಟಿಕೆಗೆ, ಆರೋಗ್ಯಕ್ಕೆ, ರೋಗ ನಿರೋಧಕ ಶಕ್ತಿಗೆ, ಎಲ್ಲದಕ್ಕೂ ಬಹಳ ಬಹಳ ಮುಖ್ಯ ಆಗಿರುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಉದಾಹರಣೆಗೆ ಮಗು ತುಂಬಾ ತಲೆನೋವು ಅಂತಿದೆ, ಪದೇ ಪದೇ ಹುಷಾರು ತಪ್ತಾ ಇದೆ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ರಾತ್ರಿ ಹಲ್ಲು ಕಡಿಯುತ್ತೆ, ಇದೆಲ್ಲ ಆದಾಗ ಯಾವುದೋ ಮಾಟ ಮಂತ್ರ, ಭೂತ ಪಿಶಾಚಿ ಅಂತ, ಮಂತ್ರ ತಂತ್ರ ದೃಷ್ಟಿ ಅಂತ ನೀವು ಹಾಸ್ಕೊಂಡು ಕೂತ್ಕೋಬೇಡಿ. ಆದಷ್ಟು ಬೇಗ ರಕ್ತ ಪರೀಕ್ಷೆಯನ್ನ ವೈದ್ಯರ ಸಲಹೆಯ ಮೇರೆಗೆ ಮಾಡಿಸಿ ಸೂಕ್ತ ಚಿಕಿತ್ಸೆ ಕೊಡಿಸೋದು ಪಾಲಕರಾಗಿ ನಿಮ್ಮ ಕರ್ತವ್ಯ ಆಗಿರುತ್ತೆ. ಏನ್ ಹೇಳಿದ್ರು ಸುಸ್ತು, ನನ್ನ ಕೈಲಾಗಲ್ಲ, ನಾನು ಮಾಡಲ್ಲ, ಆಗಲ್ಲ ಅನ್ನೋ ಬೋರ್ಡ್ ಹಾಕೊಂಡು ಕುತ್ಕೊಂಡಿರ್ತಾರೆ. ನಿಧಾನಕ್ಕೆ ಮಾಡ್ತಾರೆ, ಆಗದೇ ಇಲ್ಲ. ಆ ತಪ್ಪನ್ನ, ಆ ಒಂದು ಪರಿಸ್ಥಿತಿಯನ್ನ ನಾನು ಅನುಭವಿಸಿದ್ದೀನಿ. ಚಿಕ್ಕನ್ನಲ್ಲಿದ್ದಾಗ ನನಗೂ ಅದೇ ತರ ಆಗ್ತಿತ್ತು. ಎಲ್ಲರೂ ಎಷ್ಟು ನಿಧಾನ ಮಾಡ್ತಾಳೆ ಶೀಲಾ ಕೆಲ್ಸನ ಅಂತಿದ್ರು. 10-12 ವರ್ಷದಲ್ಲಿ ಎಷ್ಟು ಫಾಸ್ಟ್ ಮಾಡಕ್ಕಾಗತ್ತೆ ರೀ, ಆದ್ರೂನು ಮಾಡ್ತಾ ಇದ್ದೆ. ಬಟ್ ಸ್ಟಿಲ್ ಎಷ್ಟು ನಿಧಾನ ಮಾಡ್ತಾಳೆ ಅಂತಿದ್ರು. ಬಟ್ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಅದೇ ತರ ನನ್ನ ಮಗನಿಗೂ ಆಗ್ತಿರ್ಲಿಲ್ಲ. ಅದನ್ನ ನಾನು ಅರ್ಥ ಮಾಡ್ಕೊಂಡಿತ್ತು. ಬಟ್ ಲೇಟ್ ಆಯ್ತು.
ಬಟ್ ಮಿಸ್ ಆಗಲಿಲ್ಲ. ಅದೇ ಥರ ನೀವು ಕೂಡ ನೋಡಿ, ಓದ್ನಲ್ಲಿ ಗಮನ ಇಲ್ಲ ಅಂತ ಸದಾ ಹೊಡೆಯೋದು ಬೈಯೋದು ಎಲ್ಲ ಮಾಡಬೇಡಿ. ಯಾಕೆ ಅಂದರೆ ತುಂಬ ಸರಿ ಈ ಬ್ರೈನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಆಕ್ಸಿಜನ್ ಸರಿಯಾಗಿ ಹೋಗ್ತಾ ಇಲ್ಲ ಅಂತಂದರೆ ಫೋಕಸ್ಸು ಬರೋದಿಲ್ಲ. ಮೆದುಳು ಏನಕ್ಕೋ ಅಯ್ಯೋ ಏನೋ ಹೇಳ್ತಿರ್ತಾರಲ್ಲ, ಅದು ಹಿಂಗೆ ತಲೆ ಮೇಲೆ ಹೋಗ್ತಾ ಇರುತ್ತೆ. ಆದ್ರಿಂದ ಗಮನ ಕೊಡ್ತಾ ಇಲ್ಲ ಅಂದ ತಕ್ಷಣ ಎಚ್ಚೆತ್ಕೊಳ್ಳಿ. ಚಟುವಟಿಕೆ ಇಲ್ಲ ಅಂದ್ರೆ ಎಚ್ಚೆತ್ಕೊಳ್ಳಿ. ಖುಷಿಯಾಗಿಲ್ಲ ನಿಮ್ಮ ಮಗು ಅಂದ್ರೆ ಎಚ್ಚೆತ್ಕೊಳ್ಳಿ. ಅದ್ರ ಬದಲು ಕಂಪೇರ್ ಮಾಡಬೇಡಿ. ನಿಮ್ಮ ಮಗುವು ಅದ್ಭುತವಾದ ಮಗು, ಅದನ್ನ ನೀವು ನಂಬ್ಕೊಳ್ಳಿ. ಆಮೇಲೆ ಎಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಆಮೇಲೆ ತುಂಬಾ ಸರಿ ಈ ಒಂದು ತಪ್ಪನ್ನ ಮಾಡಬೇಡಿ. ನೀವು ಹೋಗಿ ಒಂದು CBC ಕೌಂಟ್ ಅಂತ ಇರುತ್ತೆ. ಯಾವ ಪರೀಕ್ಷೆ ಮಾಡಿಸ್ಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. ಅದರಲ್ಲಿ CBC ಕೌಂಟ್ ಅಂತ ಇರುತ್ತೆ, ಕಂಪ್ಲೀಟ್ ಬ್ಲಡ್ ಕೌಂಟ್. ಅಷ್ಟೇ ಮಾಡಿಸ್ಬಿಡ್ತಾರೆ. ಅದರಲ್ಲಿ ನಿಮ್ಗೆ ಬರೀ ಹಿಮೋಗ್ಲೋಬಿನ್ ಎಷ್ಟಿದೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ನಾರ್ಮಲ್ ಇರುತ್ತೆ, ಯಾಕಂದ್ರೆ ತಿಂದುಂಡು ಮಾಡ್ತಾರೆ, ಓಡಾಡ್ತಾರೆ. ಅದು ನಿಮ್ಗೆ ಸಡನ್ ಆಗಿ ಗೊತ್ತೇ ಆಗೋದಿಲ್ಲ. ಅವಾಗ ಡಿಟೇಲ್ ಆಗಿ ನೀವು ರಕ್ತ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಬರೀ ಹಿಮೋಗ್ಲೋಬಿನ್ ಒಂದನ್ನೇ ಅಂದ್ರೆ HB ಕೌಂಟ್ ಒಂದನ್ನೇ ನಂಬ್ಕೋಬೇಡಿ. ಆಮೇಲೆ ವೈದ್ಯರೊಂದಿಗೆ ಚರ್ಚಿಸಿ ಯಾವ ಪರೀಕ್ಷೆ ಮಾಡಬೇಕು ಅಂತ ಡಾಕ್ಟ್ರೇ ನಿರ್ಧಾರ ಮಾಡಬೇಕು. ತುಂಬಾ ಸರಿ ಈ ಅನುಭವ ನನ್ನ ಕೆಟ್ಟ ಅನುಭವ, ಅದು ನಿಮಗೂ ಆಗ್ಬೋದು. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಏನಂದ್ರೆ ತುಂಬಾ ಸರಿ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ನೀವು ಪದೇ ಪದೇ ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋಗ್ತೀರಾ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ. ಅವರು ಔಷಧ ಅಂತಂದ್ರೆ ಬರೀ ನೆಗಡಿಗೆ ಕೆಮ್ಮಿಗೆ ಔಷಧಿ ಕೊಟ್ಟು ಕಳಿಸ್ತಾರೆ, ಜ್ವರಕ್ಕೆ ಔಷಧಿ ಕೊಟ್ಟು ಕಳಿಸ್ತಾರೆ. ಈ ತರ ಡೀಪ್ ರೂಟ್ ಅಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನ ಅವರು ಹೇಳೋದು ಇಲ್ಲ, ನೋಡಕ್ ಹೋಗೋದು ಇಲ್ಲ. ಅಂತ ಸಂದರ್ಭದಲ್ಲಿ ನೀವು ಇನ್ಸಿಸ್ಟ್ ಮಾಡ್ಬೇಕಾಗುತ್ತೆ, ಡಾಕ್ಟ್ರೆ ನನ್ನ ಮಗುಗೆ ಈ ತರ ಪದೇ ಪದೇ ಆಗ್ತಾ ಇದೆ, ಅದ್ರಿಂದ ನಾನು ಈ ಮಗುವಿಗೆ ಏನ್ ತೊಂದರೆ ಇದೆ ಅನ್ನೋದನ್ನ ಸಂಪೂರ್ಣವಾಗಿ, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಸಂಪೂರ್ಣವಾದ ಒಂದು ರಕ್ತ ಪರೀಕ್ಷೆಯನ್ನ ಮಾಡಿಸಿ ಆ ರೂಟ್ ಕಾಸ್ ಏನಿದೆ, ಆ ತೊಂದರೆಗಳಿಗೆ ಪದೇ ಪದೇ ಹುಷಾರ್ ತಪ್ತಾ ಇರುವಂತದ್ದು ಅಥವಾ ಮೊಬೈಲ್ ವ್ಯಸನ, ಈ ತರ ಮಾನಸಿಕವಾಗಿ ಅದೇ ಫೋಕಸ್ ಇರೋದಕ್ಕೆಲ್ಲದಕ್ಕೆ ನಾನು ಒಂದು ಪರಿಹಾರವನ್ನ ಕಂಡ್ಕೋಬೇಕು ಅಂತಿದ್ದೀನಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿ ಬರ್ಸ್ಕೊಬೇಕು. ಇವತ್ತಿನ ಪರಿಸ್ಥಿತಿ ಆಗಿದೆ. ಅದೇ ಅಲ್ಲದೆ ತುಂಬಾ ಆಸ್ಪತ್ರೆಗಳಲ್ಲಿ ಈ ಒಂದು ಪರೀಕ್ಷೆಗಳು ಸಿಗೋದಿಲ್ಲ, ಸಿಕ್ಕರೂ ತುಂಬಾ ಕಾಸ್ಟ್ಲಿ ಆಗಿರ್ತವೆ. ಅಂತ ಸಂದರ್ಭದಲ್ಲಿ ಕೆಲವೊಂದ್ಸರಿ ವೈದ್ಯರ ಶಿಫಾರಸ್ ಮೇರೆಗೆ ಪ್ರೈವೇಟ್ ಅಂದ್ರೆ ಖಾಸಗಿಯಾಗಿ ಕೂಡ ರಕ್ತ ಪರೀಕ್ಷೆಯನ್ನ ಸರಿಯಾದ ಸೂಕ್ತ ಲ್ಯಾಬ್ಗಳಲ್ಲಿ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇದನ್ನ ಗಮನವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಬರೀ ವಿಟಮಿನ್ ಸಪ್ಲಿಮೆಂಟ್ಸ್ ಮಾತ್ರನೇ ನಾನು ಕೊಡ್ತಾ ಇರೋದಾ? ಇಲ್ಲ, ತುಂಬಾ ತರಕಾರಿಗಳು, ಹಣ್ಣುಗಳು, ಆಮೇಲೆ ಯಾವತ್ತೂ ಈ ಡಬ್ಬಗಳಿಗೆಲ್ಲ ಸ್ನಾಕ್ಸ್ ಅಂತ ಚಿಪ್ಸು ಇದನ್ನೆಲ್ಲ ಕಳಿಸ್ಲೇಬಾರ್ದು. ಬದಲಿಗೆ ಹಣ್ಣುಗಳು, ಎಸ್ಪೆಷಲಿ ಅವರು ಮನೇಲಿ ತಿನ್ನಲ್ಲ ಅಂದ್ರೂ ಸ್ಕೂಲಲ್ಲಿ ಎಲ್ಲ ಮಕ್ಕಳ ಜೊತೆ ತಿನ್ನಕ್ ಬಿಡ್ತಾರೆ. ಅವರಿಗೆ ಮಜಾ ಬರುತ್ತೆ. ಏನ್ ತಿಂತೀವಿ ಅಂತ ಗೊತ್ತಾಗಲ್ಲ, ಖುಷಿಯಾಗಿ ಎಲ್ಲ ತಿನ್ನಕ್ ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಒಳ್ಳೊಳ್ಳೆ ಹಣ್ಣುಗಳು, ಆಮೇಲೆ ಅವಲಕ್ಕಿ, ಇದೆಲ್ಲ ನ್ಯೂಟ್ರಿಷನ್ ಕೊಡುವಂಥದ್ದು. ಕರಿದ ಅವಲಕ್ಕಿ, ಈ ತರ ಅವಲಕ್ಕಿಗಳನ್ನ ಕೊಡಿ. ಆಮೇಲೆ ಜೋಳ ಕರ್ದಿದ್ ಸಿಗುತ್ತೆ, ಬೇಳೆಗಳು, ಕಾಳುಗಳು, ಇವೆಲ್ಲ ಉಪ್ಪು ಖಾರ ಹಚ್ಚಿದವೆಲ್ಲ ಸಿಗ್ತವೆ, ಅಥವಾ ನೀವೇ ಮನೇಲಿ ಮಾಡ್ಬೋದು. ಅವುಗಳನ್ನ ಹಾಕಿಕೊಡಿ. ಇದರಿಂದ ಏನಾಗುತ್ತೆ, ನ್ಯೂಟ್ರಿಷನ್ಸ್ ಬ್ಯಾಲೆನ್ಸ್ ಆಗುತ್ತೆ. ನಾನ್ ವೆಜಿಟೇರಿಯನ್ ಆದ್ರಂತೂ ಅಥವಾ ಮೊಟ್ಟೆ ತಿಂದ್ರೆ ಮೊಟ್ಟೆಯನ್ನು ಕೊಡಿ. ಈ ತರ ರಕ್ತದ ಡಾಕ್ಟರ್ ಔಷಧ, ಮೆಡಿಸಿನ್ ಸಪ್ಲಿಮೆಂಟ್ಸ್ ಜೊತೆಗೆ ಈ ಒಂದು ಆಹಾರವನ್ನು ಬದಲಾಯಿಸ್ಬೇಕಾಗುತ್ತೆ. ಇಷ್ಟು ಮಾಡಿದ ತಕ್ಷಣ ನಿಮ್ಮ ಮಗು ಖಂಡಿತವಾಗ್ಲೂ ಚುರುಕಾಗುತ್ತೆ, ಬರೆದಿಟ್ಕೊಳ್ಳಿ. ಆದ್ರಿಂದ ಐರನ್ ಸಮಸ್ಯೆ ಅಂದ ತಕ್ಷಣ ನೀವು ಹೋಗಿ ಐರನ್ ಟ್ಯಾಬ್ಲೆಟ್ ತಂದು ನೀವೇ ಹಾಕ್ಬೇಡಿ. ಇದೊಂದು ಲಾಸ್ಟ್ ಮಾತು. ಏನಂದ್ರೆ ನೀವೇ ವೈದ್ಯರಾಗ್ಬಿಟ್ಟು ನೀವೇ ಮೆಡಿಸಿನ್ಗೆ ನೀವೇ ಬರ್ದಾಕ್ಬಿಡ್ಬೇಡಿ. ಯಾಕಂದ್ರೆ ಕೆಲವೊಂದ್ಸರಿ ನಮ್ಮ ದೇಶದಲ್ಲಿ ತಲೆಸೀಮಿಯಾ ಅನ್ನೋದು ಒಂದು ದೊಡ್ಡ ಒಂದು ತೊಂದರೆ ಇದೆ. ಆ ತೊಂದರೆಯಲ್ಲಿ ನೀವು ಹೆಚ್ಚು ಐರನ್ ಅನ್ನ ಕೊಟ್ಬಿಟ್ರೆ ಅದು ಸ್ಟೋರೇಜ್ ಆಗಿ ಇನ್ನೊಂದ್ ತರ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನೀವೇ ರಕ್ತಕ್ಕೆ ಐರನ್ ಅನ್ನ ತೆಗೆದುಕೊಳ್ಳುವ ಕೆಲಸವನ್ನ ಮಾಡಬೇಡಿ, ಅಥವಾ ಕೊಡೋದಕ್ಕೆ ಹೋಗ್ಬೇಡಿ. ಡಾಕ್ಟರ್ ಹತ್ರ ಕೇಳ್ಕೊಂಡು ಸರಿಯಾದ ಐರನ್ ಲೆವೆಲ್ ಎಷ್ಟಿದೆ ಅದಕ್ಕೆ ತಕ್ಕ ಹಾಗೆ ಅವ್ರು ಬರ್ಕೊಡ್ತಾರೆ, ಅದರ ಪ್ರಮಾಣದ ಮೇಲೆ ಹಾಕಿ. ಮಕ್ಕಳು ಅವಾಗ ನಿಧಾನಕ್ಕೆ ಚೂಟಿ ಆಗ್ತವೆ. ಆದ್ರಿಂದ ಯಾವ ಮಕ್ಕಳನ್ನು ಬ್ರ್ಯಾಂಡ್ ಮಾಡುವಾಗ ತುಂಬಾ ಯೋಚನೆ ಮಾಡ್ಕೊಳ್ಳಿ. ಅವರನ್ನ ತೀರ್ಮಾನ ಮಾಡಿ ಹೇಳ್ಬೇಡಿ, ಸೋಮಾರಿ, ಮೊಬೈಲ್ ವ್ಯಸನಿ, ಈ ತರ ಎಲ್ಲ ಹೇಳ್ದೇನೆ ಸೂಕ್ತವಾದ ಚಿಕಿತ್ಸೆಯೊಂದಿಗೆ ಸರಿಯಾದ ಪರಿಹಾರವನ್ನ ಕಂಡುಕೊಳ್ಳಿ. ನಿಮ್ಮ ಮಗು ಖುಷಿಯಾಗಿರ್ಲಿ, ಆರೋಗ್ಯವಾಗಿರ್ಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.